ಆರನೇ ಪ್ರಶ್ನೆ, ಚಿತ್ರದಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ, ಎ ಎಕ್ಸ್ ಇಸ್ ಈಕ್ವಲ್ಸ್ ಟು ಪಿ ಮೈನಸ್ 3, ಬಿ ಎಕ್ಸ್ ಇಸ್ ಈಕ್ವಲ್ಸ್ ಟು 2p ಮೈನಸ್ 2 ಮತ್ತು ಎ ವೈ ಬೈ ಸಿ ವೈ ಇಸ್ ಈಕ್ವಲ್ಸ್ ಟು 1/4 ಆದರೆ ಪಿನ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ? ಎಕ್ಸ್ ವೈ ಸಮಾಂತರ ಬಿ ಸಿ ಇದೆ ಮತ್ತು ಎ ಎಕ್ಸ್ನ ಬೆಲೆ ಕೊಟ್ಟಿದ್ದಾರೆ, ಪಿನಲ್ಲಿ ಕೊಟ್ಟಿದ್ದಾರೆ. ಅದು ಎ ಎಕ್ಸ್ ಏನು ಪಿ ಮೈನಸ್ 3, ಬಿ ಎಕ್ಸ್ 2p ಮೈನಸ್ 2 ಮತ್ತು ಎ ವೈ ಮತ್ತು ಸಿ ವೈನ ಅನುಪಾತ ಕೊಟ್ಟಿದ್ದಾರೆ 1/4. ಎ ವೈ ಬೈ ಸಿ ವೈ ಇಸ್ ಈಕ್ವಲ್ಸ್ ಟು ಏನು 1/4. ನಾವಿಲ್ಲಿ ಏನನ್ನು ಕಂಡುಹಿಡಬೇಕು? ಪಿನ ಬೆಲೆಯನ್ನು ಕಂಡುಹಿಡಬೇಕು. ಇಲ್ಲಿ ನಾವು ತೇಲ್ಸನ ಪ್ರಮೇಯ, ಮೂಲ ಸಮಾನುಪಾತತೆಯ ನಿಯಮದ ಆಧಾರದ ಮೇಲೆ ಇಲ್ಲಿ ಪಿನ ಬೆಲೆಯನ್ನು ಕಂಡುಹಿಡಿಬೇಕಾಗತ್ತೆ. ಈಗ ನಾವು ಬರೆಯೋಣ. ತ್ರಿಭುಜ ಎ ಬಿ ಸಿಯಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ. ಈಗ ತೇಲ್ಸನ ಪ್ರಮೇಯದ ಪ್ರಕಾರ ಏನಾಗುತ್ತೆ ಅಂತಂದರೆ, ಏನು ಹೇಳುತ್ತೆ ಅದು? ತೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ನಿಯಮ ಏನು ಹೇಳುತ್ತೆ? ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹುಗಳನ್ನು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವುದು. ಇಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಇದೆ. ಈ ಎಕ್ಸ್ ವೈ ರೇಖೆ ಎ ಬಿಯನ್ನು ಎಕ್ಸ್ನಲ್ಲಿ, ಎ ಸಿಯನ್ನು ವೈನಲ್ಲಿ ಛೇದಿಸುತ್ತೆ. ಈ ಸಮಾಂತರ ರೇಖೆ ಎಕ್ಸ್ ವೈ ಸಮಾಂತರ ಬಿ ಸಿ ಇರೋದ್ರಿಂದ ಏನಾಗಬೇಕು? ಇಲ್ಲಿ ಎ ಎಕ್ಸ್ ಬೈ ಬಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ವೈ ಬೈ ಸಿ ವೈ ಆಗಬೇಕು. ಅಂದರೆ ಎ ಎಕ್ಸ್ ಬೈ ಬಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ವೈ ಬೈ ಸಿ ವೈ. ಈಗ ನಾವು ಅದನ್ನು ಬರೆಯೋಣ. ಏನು ಬರೆಯೋಣ? ಎ ಎಕ್ಸ್ ಬೈ ಬಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ವೈ ಬೈ ಸಿ ವೈ. ಇದಕ್ಕೆ ಕಾರಣ ಏನು? ತೇಲ್ಸನ ಪ್ರಮೇಯ. ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ. ಈಗ ಎ ಎಕ್ಸ್ ಬೆಲೆ ಕೊಟ್ಟಿದ್ದಾರೆ ಪಿನಲ್ಲಿ, ಬಿ ಎಕ್ಸ್ ಬೆಲೆಯನ್ನು ಕೂಡ ಕೊಟ್ಟಿದ್ದಾರೆ ಪಿನಲ್ಲೇ. ಅದನ್ನು ಹಾಕೋಣ ನಾವು. ಎ ಎಕ್ಸ್ ಅಂದ್ರೇನು? ಪಿ ಮೈನಸ್ 3 ಇದೆ, ಅದನ್ನು ಹಾಕೋಣ. ಪಿ ಮೈನಸ್ 3. ಬಿ ಎಕ್ಸ್ ಅಂದರೆ ಏನು ಕೊಟ್ಟಿದ್ದಾರೆ? 2p ಮೈನಸ್ 2. ಅದನ್ನು ನಾವು ಚಿತ್ರದಲ್ಲಿ ತೋರಿಸಿದ್ದೀವಿ. 2p ಮೈನಸ್ 2. ಎ ವೈ ಬೈ ಸಿ ವೈ ಕೊಟ್ಟಿದ್ದಾರೆ. ಇಲ್ಲಿ 1/4 ಇದೆ, ಅದನ್ನು ಬರೆಯೋಣ. ಈಕ್ವಲ್ಸ್ ಏನು? ಎ ವೈ ಬೈ ಸಿ ವೈ ಜಾಗದಲ್ಲಿ ಏನು ಬರೆಯೋಣ? 1/4. ಈಗ ಓರೆ ಗುಣಾಕಾರ ಮಾಡೋಣ. 4 ಇಂಟು ಪಿ ಮೈನಸ್ 3. 4 ಇಂಟು ಪಿ ಮೈನಸ್ 3 ಈಕ್ವಲ್ಸ್ 1 ಇಂಟು 2p ಮೈನಸ್ 2. 1 ಇಂಟು 2p ಮೈನಸ್ 2 ಗುಣಿಸೋಣ. 4 ಇಂಟು ಪಿ 4p ಮೈನಸ್ 4 ಇಂಟು 3 12 12 ಮೈನಸ್ 12 ಈಕ್ವಲ್ಸ್ 1 ಇಂಟು 2p ಆಗುತ್ತೆ. 1 ಇಂಟು ಮೈನಸ್ 2 ಆಗುತ್ತೆ. ಈಗ ನಾವೇನು ಮಾಡೋಣ? 2pಯನ್ನು ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ, ಮೈನಸ್ 12ನ ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಯಾಕಂದರೆ ಪಿಯನ್ನು ಒಟ್ಟಿಗೆ ತರಬೇಕು. ಅದಕ್ಕೆ ಏನಾಯ್ತಲ್ಲಿ? 4p ಮೈನಸ್ 2p ಈಕ್ವಲ್ಸ್ ಈ ಮೈನಸ್ 2 ಬರೆದುಬಿಟ್ಟು ಪ್ಲಸ್ 12ನ ಈ ಕಡೆ ಬರೆಯೋಣ. ಇಲ್ಲಿ 4p ಮೈನಸ್ 2p ಏನಾಗುತ್ತೆ? 2p ಆಗುತ್ತೆ. 4pನಲ್ಲಿ 2p ಹೋದರೆ 2p ಆಯಿತು. ಮೈನಸ್ 2 ಪ್ಲಸ್ 12 ಅಂದರೆ 12 ಮೈನಸ್ 2 ಆಗುತ್ತೆ, ಅದು 10 ಆಗುತ್ತೆ. ಪಿ ಈಕ್ವಲ್ಸ್ ಏನಾಯಿತು? ನಾವು ಇಲ್ಲೇ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು. 2 1 2 5 2 1 2 2 5 10. ಪಿ ಇಸ್ ಈಕ್ವಲ್ಸ್ ಟು ಏನು ಬಂತು? 5 ಬಂತು. ಪಿ ಇಸ್ ಈಕ್ವಲ್ಸ್ ಟು 5 ಅಂದರೆ ಪಿನ ಬೆಲೆ ಎಷ್ಟು ಬಂತು? 5 ಬಂತು. ಇದು ಅವರು ಕೇಳಿರೋ ಪ್ರಶ್ನೆಗೆ ಉತ್ತರ. ಪಿನ ಬೆಲೆ 5 ಬಂದಿದೆ.